ಒಬ್ಬ ವ್ಯಕ್ತಿ ಇಡೀ ದೇಶದ ಮಳೆಯನ್ನ ನಿಯಂತ್ರಿಸ್ತಿದ್ದಾನೆ ಅಂದ್ರೆ ನೀವು ನಂಬ್ತೀರಾ? ಆಕಾಶದಿಂದ ಬೀಳ್ತಿರೋ ಆಲಿಕಲ್ಗಳು ಕರಗ್ತಿಲ್ಲ ಅಂತ ಜನ ಹೇಳ್ತಿದ್ದಾರೆ. ವಿಮಾನಗಳು ಆಕಾಶದಲ್ಲಿ ಬಿಳಿ ಗೆರೆಗಳನ್ನ ಬಿಡ್ತಿವೆ, ಅದು ಕೆಮಿಕಲ್ ಸ್ಪ್ರೇ ಅಂತ ವಿಡಿಯೋಗಳು ವೈರಲ್ ಆಗ್ತಿವೆ. ಮತ್ತು ಈ ಎಲ್ಲದರ ಹಿಂದೆ ಒಂದು ಹೆಸರು ಕೇಳ್ಬರ್ತಿದೆ, ಅದೇ ಬಿಲ್ ಗೇಟ್ಸ್. ಇದು ನಿಜವಾ ಅಥವಾ ಇದು ನಮ್ಮನ್ನೇ ಮೋಸ ಮಾಡುತ್ತಿರೋ ದೊಡ್ಡ ಸುಳ್ಳು ಕಥೆಯ? ಇವತ್ತು ನಾವು ಈ ವೈರಲ್ ಸುದ್ದಿಗಳ ಹಿಂದಿನ ಅಸಲಿ ಸತ್ಯವನ್ನ ಸಂಪೂರ್ಣವಾಗಿ ಬಿಚ್ಚಿಡ್ತಿದ್ದೀವಿ. ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡದೆ ಹೋಗ್ಬೇಡಿ, ಯಾಕಂದ್ರೆ ನೀವು ಕೇಳೋದು ನಿಮ್ ನಂಬಿಕೆಯನ್ನು ಬದಲಾಯಿಸಬಹುದು. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮಾರ್ಚ್ 2026 ಒಂದ್ ಕಡೆ ಉತ್ತರ ಭಾರತದಲ್ಲಿ ಭಾರಿ ಮಳೆ, ಮತ್ತೊಂದ್ ಕಡೆ ಅಸ್ಸಾಂನಲ್ಲಿ ಪ್ರವಾಹ, ಬೆಂಗಳೂರು ಸೇರಿ ಹಲವೆಡೆ ಆಲಿಕಲ್ಲು ಮಳೆ. ಜನರು ಗಾಬರಿಯಾಗಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಮಾತು, ಬಿಲ್ ಗೇಟ್ಸ್ ಭಾರತದ ಹವಾಮಾನವನ್ನು ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ. ವಾಟ್ಸ್ಆಪ್ ಮೆಸೇಜ್ಗಳು ಹೇಳ್ತಿವೆ, ಆಕಾಶದಲ್ಲಿ ಕೆಮಿಕಲ್ ಸ್ಪ್ರೇ ಮಾಡ್ತಿದ್ದಾರೆ, ಆಲಿಕಲ್ಲುಗಳು ನೈಸರ್ಗಿಕ ಅಲ್ಲ, ಇದು ಒಂದು ಪ್ರಯೋಗ ಅಂತ. ಆದ್ರೆ ಒಂದು ಪ್ರಶ್ನೆ, ಒಬ್ಬ ಮನುಷ್ಯ ನಿಜವಾಗಿಯೂ ಇಡೀ ದೇಶದ ಹವಾಮಾನವನ್ನು ನಿಯಂತ್ರಿಸಬಹುದಾ? ಬನ್ನಿ ಆ ಸತ್ಯನ ನೋಡೋಣ. ಜನರು ಬಿಲ್ ಗೇಟ್ಸ್ ಮೇಲೆ ಇಷ್ಟೊಂದು ಅನುಮಾನ ಪಡಲು ಒಂದು ಮುಖ್ಯ ಕಾರಣವಿದೆ. ಪ್ರತಿಯೊಂದು ಸುಳ್ಳು ಸುದ್ದಿಯ ಹಿಂದೆಯೂ ಒಂದು ಸಣ್ಣ ಸತ್ಯ ಅಡಗಿರುತ್ತದೆ ತಾನೆ. ಇಲ್ಲಿ ಆ ಸತ್ಯದ ಹೆಸರು ಸ್ಕಾಪೆಕ್ಸ್. ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲು ಅಮೆರಿಕಾದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಂದು ಐಡಿಯಾ ಮಾಡಿದ್ರು. ಅದೇ ಸೋಲಾರ್ ರೇಡಿಯೇಷನ್ ಮ್ಯಾನೇಜ್ಮೆಂಟ್. ಅಂದರೆ ಭೂಮಿಯಿಂದ ಸುಮಾರು 20 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಬಲೂನ್ ಕಳುಹಿಸಿ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಮರಳು ಅಥವಾ ಪುಡಿಯನ್ನು ಸಿಂಪಡಲುವುದು. ಈ ಪುಡಿಯು ಸೂರ್ಯನ ಕಿರಣಗಳನ್ನು ತಡೆದು ಅದನ್ನು ವಾಪಸ್ಸು ಬಾಹ್ಯಾಕಾಶಕ್ಕೆ ರಿಫ್ಲೆಕ್ಟ್ ಮಾಡುತ್ತದೆ. ಇದರಿಂದ ಭೂಮಿ ತಂಪಾಗುತ್ತದೆ ಎಂಬುದು ಅವರ ಲೆಕ್ಕಾಚಾರವಾಗಿತ್ತು. ಈ ರಿಸರ್ಚ್ಗೆ ಬಿಲ್ ಗೇಟ್ಸ್ ಅವರು ಹಣದ ಸಹಾಯ ಮಾಡಿದ್ರು ಎಂಬುದು 100ಕ್ಕೆ 100 ಸತ್ಯ. ಆದರೆ ವಾಟ್ಸ್ಆ್ಯಪ್ ಮೆಸೇಜ್ಗಳು ನಿಮಗೆ ಹೇಳದ ಅತಿ ದೊಡ್ಡ ಸತ್ಯ ಏನೆಂದರೆ, ಈ ಪ್ರಾಜೆಕ್ಟ್ ಎಂದಿಗೂ ಕಾರ್ಯಗತವಾಗಲೇ ಇಲ್ಲ. ಹೌದು, 2021ರಲ್ಲಿ ಸ್ವೀಡನ್ ದೇಶದಲ್ಲಿ ಈ ಬಲೂನನ್ನು ಟೆಸ್ಟ್ ಮಾಡಲು ಹೋದಾಗ ಅಲ್ಲಿನ ಸಾಮಿ ಬುಡಕಟ್ಟು ಜನಾಂಗ ಮತ್ತು ಪರಿಸರವಾದಿಗಳು ಇದನ್ನು ತೀವ್ರವಾಗಿ ವಿರೋಧಿಸಿದರು. ಪ್ರಕೃತಿಯ ಜೊತೆ ಚೆಲ್ಲಾಟವಾಡಿದರೆ ನಮ್ಮ ಮಳೆಗಾಲ ನಾಶವಾಗುತ್ತದೆ ಎಂದು ಅವರು ಪ್ರತಿಭಟಿಸಿದರು. ಹೀಗಾಗಿ ಸ್ವೀಡನ್ ಸರ್ಕಾರ ಆ ಟೆಸ್ಟ್ ಅನ್ನು ರದ್ದು ಮಾಡಿತು. ಅಂತಿಮವಾಗಿ ಮಾರ್ಚ್ 2024ರಲ್ಲಿ ಈ SCOPX ಪ್ರಾಜೆಕ್ಟ್ ಅನ್ನು ಅಧಿಕೃತವಾಗಿ ಸಂಪೂರ್ಣವಾಗಿ ಮುಚ್ಚಲಾಯಿತು. ಆಕಾಶದಲ್ಲಿ 1 ಗ್ರಾಂನಷ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕೂಡ ಅವರು ಸಿಂಪಡಿಸಿಲ್ಲ. ಹೀಗಿರುವಾಗ ನಮ್ಮ ಮಳೆಗೂ ಬಿಲ್ ಗೇಟ್ಸ್ಗೂ ಎಲ್ಲಿಂದ ಸಂಬಂಧ ಬಂತು? ಹಾಗಾದರೆ ವಿಮಾನಗಳು ಹೋದಾಗ ಆಕಾಶದಲ್ಲಿ ಮೂಡುವ ಬಿಳಿಯ ಗೆರೆಗಳೇನು? ಅವೇ ಕೆಮಿಕಲ್ ಸ್ಪ್ರೇ ಅಲ್ವಾ ಎಂದು ನೀವು ಕೇಳ್ಬೋದು. ಸ್ನೇಹಿತರೆ, ವಿಜ್ಞಾನದ ಪ್ರಕಾರ ಅವುಗಳನ್ನು ಕೇವಲ ಕಾಂಟ್ರೇಲ್ಸ್ ಎಂದು ಕರೆಯುತ್ತಾರೆ. ವಿಮಾನಗಳು 30,000 ಅಡಿ ಎತ್ತರದಲ್ಲಿ ಹಾರುವಾಗ ಅಲ್ಲಿನ ತಾಪಮಾನ -40 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಆಗ ವಿಮಾನದ ಇಂಜಿನ್ನಿಂದ ಹೊರಬರುವ ಬಿಸಿ ನೀರಿನ ಆವಿ ತಕ್ಷಣವೇ ಹೆಪ್ಪುಗಟ್ಟಿ ಸಣ್ಣ ಮಂಜುಗಡ್ಡೆಗಳಾಗಿ ಬದಲಾಗುತ್ತದೆ. ಚಳಿಗಾಲದಲ್ಲಿ ನಾವು ಉಸಿರು ಬಿಟ್ಟಾಗ ಹೇಗೆ ಹೊಗೆಯಂತೆ ಕಾಣುತ್ತದೆಯೋ, ಇದು ಕೂಡ ನಿಖರವಾಗಿ ಅದೇ ಭೌತಶಾಸ್ತ್ರ. ಇದು 100% ನೀರಿನ ಮಂಜುಗಡ್ಡೆ. ಇದರಲ್ಲಿ ಯಾವುದೇ ರಹಸ್ಯ ಕೆಮಿಕಲ್ ಇಲ್ಲ. ಇನ್ನು ಆಲಿಗಲ್ಲುಗಳು ಬೇಗ ಕರಗುತ್ತಿಲ್ಲ, ಇದು ಫೇಕ್ ಐಸ್ ಎಂಬ ವದಂತಿಯ ಬಗ್ಗೆ ಮಾತನಾಡೋಣ. ವಿಪರೀತ ಆಲಿಗಲ್ಲು ಬಿದ್ದು ಒಂದೇ ಕಡೆ ರಾಶಿಯಾಗಿ ಶೇಖರಣೆಯಾದಾಗ ಆ ಜಾಗದ ತಾಪಮಾನ ತೀವ್ರವಾಗಿ ಕುಸಿಯುತ್ತದೆ. ಜೊತೆಗೆ ಆಕಾಶದಲ್ಲಿ ಮೋಡಗಳು ಕವಿದಿದ್ದು ಸೂರ್ಯನ ಬಿಸಿಲು ಬೀಳದಿದ್ದರೆ ಆ ಆಲಿಗಲ್ಲುಗಳ ರಾಶಿ ಬೇಗ ಕರಗುವುದಿಲ್ಲ. ಇದೊಂದು ಅತ್ಯಂತ ಸಾಮಾನ್ಯ ನೈಸರ್ಗಿಕ ಪ್ರಕ್ರಿಯೆ. ಮೋಡ ಬಿತ್ತನೆ ಅಂತ ಒಂದಿದೆಯಲ್ಲ, ಅದರ ಮೂಲಕ ಈ ಮಳೆ ತರಿಸಿರಬಹುದಲ್ಲ ಎಂಬುದು ಹಲವರ ಪ್ರಶ್ನೆ. ಕ್ಲೌಡ್ ಸೀಡಿಂಗ್ ತಂತ್ರಜ್ಞಾನ ಇರುವುದು ನಿಜ. ಭಾರತ, ಚೀನಾ ಮತ್ತು ದುಬೈನಂತಹ ದೇಶಗಳು ಮಳೆಯ ಕೊರತೆ ಇದ್ದಾಗ ಸಿಲ್ವರ್ ಅಯೋಡೈಡ್ ಅಥವಾ ಸಾಮಾನ್ಯ ಉಪ್ಪನ್ನು ಮೋಡಗಳ ಮೇಲೆ ಸಿಂಪಡಿಸಿ ಮಳೆ ತರಿಸುತ್ತವೆ. ಆದರೆ ವಿಜ್ಞಾನಿಗಳ ಪ್ರಕಾರ ಈ ತಂತ್ರಜ್ಞಾನವು ಕೇವಲ ಸಣ್ಣ ಸ್ಥಳೀಯ ಪ್ರದೇಶಗಳಿಗೆ ಮಾತ್ರ ಸೀಮಿತ. ಅಲ್ಲದೆ ಕ್ಲೌಡ್ ಸೀಡಿಂಗ್ ಕೆಲಸ ಮಾಡಬೇಕಾದ್ರೆ ಆಕಾಶದಲ್ಲಿ ಈಗಾಗಲೇ ತೇವಾಂಶಭರಿತ ಮೋಡಗಳು ಇರಲೇಬೇಕು. ಆ ಮೋಡಗಳಿಂದ 10-15% ಹೆಚ್ಚು ಮಳೆಯನ್ನು ಹಿಂಡಬಹುದೇ ಹೊರತು ಇಲ್ಲದ ಮೋಡಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಈಗ ನಮ್ಮ ದೇಶದಲ್ಲಿ ಆಗುತ್ತಿರುವುದು 1,000 ಕಿಲೋಮೀಟರ್ ಉದ್ದದ ಬೃಹತ್ ಮಾರುತಗಳ ಸೃಷ್ಟಿ. ಇಷ್ಟು ದೊಡ್ಡ ಮಟ್ಟದ ಚಂಡಮಾರುತಗಳನ್ನು ಸೃಷ್ಟಿಸಲು ಯಾವ ಮನುಷ್ಯನಿಗೂ ಅಥವಾ ಬಿಲ್ ಗೇಟ್ಸ್ನಂತಹ ಕುಬೇರನಿಗೂ ವೈಜ್ಞಾನಿಕವಾಗಿ ಸಾಧ್ಯವೇ ಇಲ್ಲ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾಜಿ ನಿರ್ದೇಶಕರಾದ
ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿಯವರು ಸ್ಪಷ್ಟಪಡಿಸುವಂತೆ ನಮಗೆ ಮಳೆ ಮತ್ತು ಆಲಿಕಲ್ಲು ಬೀಳುವ ಪ್ರಕ್ರಿಯೆ ನಡೆಯುವುದು ಭೂಮಿಯಿಂದ ಕೇವಲ 12 ಕಿಲೋಮೀಟರ್ ಎತ್ತರದ ವಾತಾವರಣದಲ್ಲಿ. ಆದರೆ ಸ್ಕೋಪೆಕ್ಸ್ನಂತಹ ಎಕ್ಸ್ಪೆರಿಮೆಂಟ್ಗಳು ಪ್ಲಾನ್ ಆಗಿದ್ದು 20 ಕಿಲೋಮೀಟರ್ ಮೇಲಿನ ಸ್ಟ್ರಾಟೋಸ್ಫಿಯರ್ನಲ್ಲಿ. ಆದ್ದರಿಂದ ಇವೆರಡಕ್ಕೂ ಯಾವುದೇ ಸಂಬಂಧವಿಲ್ಲ. ಹಾಗಾದ್ರೆ ಈ ಅಕಾಲಿಕ ಮಳೆ, ವಿಪರೀತ ಆಲಿಕಲ್ಲು ಮತ್ತು ಪ್ರವಾಹಕ್ಕೆ ಅಸಲಿ ಕಾರಣವೇನು? ಹವಾಮಾನ ತಜ್ಞನ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಮತ್ತು ಹೆಚ್ಚಾಗುತ್ತಿರುವ ಜಾಗತಿಕ ತಾಪಮಾನ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಹುಟ್ಟುವ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಮಾರುತಗಳು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ನಮ್ಮ ಉತ್ತರ ಭಾರತಕ್ಕೆ ಮಳೆ ತರುತ್ತವೆ. ಆದರೆ ಜಾಗತಿಕ ತಾಪಮಾನದಿಂದಾಗಿ ನಮ್ಮ ವಾತಾವರಣವು ಹೆಚ್ಚು ಬಿಸಿಯಾಗುತ್ತಿದೆ. ಬಿಸಿ ಗಾಳಿಯು ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಯಾವಾಗ ಬಂಗಾಳಕೊಲ್ಲಿಯಿಂದ ಬರುವ ಬಿಸಿ ಹಾಗೂ ತೇವಾಂಶಭರಿತ ಗಾಳಿಯು ಉತ್ತರದ ತಂಪಾದ ಗಾಳಿಯೊಂದಿಗೆ ಮುಖಾಮುಖಿಯಾಗುತ್ತದೆಯೋ ಆಗ ವಾತಾವರಣದಲ್ಲಿ ಭಾರೀ ಅಸ್ಥಿರತೆ ಉಂಟಾಗುತ್ತದೆ. ಇದರಿಂದ ಕ್ಯುಮಿಲೋನಿಂಬಸ್ ಎಂಬ ಅಣಬೆಯ ಆಕಾರದ ಬೃಹತ್ ಮೋಡಗಳು ಸೃಷ್ಟಿಯಾಗುತ್ತವೆ. ಭೂಮಿಯ ಮೇಲಿನ ಬಿಸಿಯಿಂದಾಗಿ ಗಾಳಿಯು ಅತ್ಯಂತ ವೇಗವಾಗಿ ಮೇಲಕ್ಕೆ ಚಿಮ್ಮುತ್ತದೆ. ಇದನ್ನು ಅಪ್ ಡ್ರಾಫ್ಟ್ ಎನ್ನುತ್ತಾರೆ. ಗಾಳಿಯು 6 ರಿಂದ 12 ಕಿಲೋಮೀಟರ್ ಎತ್ತರಕ್ಕೆ ಹೋದಾಗ ಅಲ್ಲಿನ ತಾಪಮಾನ ಶೂನ್ಯಕ್ಕಿಂತ ಕೆಳಗೆ ಇರುವುದರಿಂದ ನೀರಿನ ಹನಿಗಳು ಮಂಜುಗಡ್ಡೆಯಾಗಿ ಆಲಿಕಲ್ಲುಗಳಾಗಿ ಮಾರ್ಪಾಡಾಗುತ್ತವೆ. ಅಪ್ ಡ್ರಾಫ್ಟ್ನ ವೇಗ ಎಷ್ಟಿರುತ್ತದೆಯೋ ಆಲಿಕಲ್ಲುಗಳು ಅಷ್ಟು ದೊಡ್ಡದಾಗಿ ಬೆಳೆಯುತ್ತವೆ. ಕೊನೆಗೆ ಭಾರ ತಡೆಯಲಾರದೆ ಗಂಟೆಗೆ 100-200 ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಅಪ್ಪಳಿಸುತ್ತವೆ. ವಿಜ್ಞಾನಿಗಳು ಹೇಳುವಂತೆ ಹವಾಮಾನ ಬದಲಾವಣೆಯಿಂದ ನಮ್ಮ ಋತುಮಾನಗಳು ಬದಲಾಗುತ್ತಿವೆ. ವಸಂತಕಾಲ ಕಣ್ಮರೆಯಾಗುತ್ತಿವೆ. ಒಂದೇ ವಾರದಲ್ಲಿ ವಿಪರೀತ ಬಿಸಿಲು ಮತ್ತು ತಕ್ಷಣವೇ ಆಲಿಕಲ್ಲು ಮಳೆ ಬೀಳುವುದನ್ನು ವೆದರ್ ವಿಪ್ಲಾಶ್ ಎಂದು ಕರೆಯುತ್ತಾರೆ. ಜನರು ಬಿಲ್ಗೇಟ್ಸ್ ಮೇಲೆ ಕೋಪಗೊಳ್ಳಲು ಇನ್ನೊಂದು ಕಾರಣವಿದೆ. ಅಮೆರಿಕಾದಲ್ಲಿ ಅತಿ ಹೆಚ್ಚು ಖಾಸಗಿ ಕೃಷಿ ಭೂಮಿಯನ್ನು ಹೊಂದಿರುವ ಏಕೈಕ ವ್ಯಕ್ತಿ ಬಿಲ್ಗೇಟ್ಸ್. ಅವರು ಕೃಷಿಯನ್ನು ಕಂಟ್ರೋಲ್ ಮಾಡಲು ಹೀಗೆ ಮಾಡುತ್ತಿದ್ದಾರೆ ಎಂಬ ಆತಂಕ ಜನರಲ್ಲಿದೆ. ಆದರೆ ಇತ್ತೀಚೆಗೆ ಬಿಲ್ಗೇಟ್ಸ್ ಅವರು ಡೂಮ್ಸ್ಡೇ ಭೀತಿಯಿಂದ ಹಿಂದೆ ಸರಿದಿದ್ದಾರೆ. ಹವಾಮಾನ ಬದಲಾವಣೆಯಿಂದ ಮನುಕುಲವೇನೂ ನಾಶವಾಗುವುದಿಲ್ಲ. ಕೇವಲ ಕಾರ್ಬನ್ ಎಮಿಷನ್ ಕಡಿಮೆ ಮಾಡುವುದರ ಜೊತೆಗೆ ಬಡತನ ನಿರ್ಮೂಲನೆ ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ಅವರು ಇತ್ತೀಚಿನ ತಮ್ಮ ಬ್ಲಾಗ್ನಲ್ಲಿ ಬರೆದುಕೊಂಡಿದ್ದಾರೆ. ಸ್ನೇಹಿತರೆ, ನಮ್ಮ ಆಕಾಶವನ್ನ ಯಾರೂ ಕಂಟ್ರೋಲ್ ಮಾಡ್ತಿಲ್ಲ. ಅಸಲಿ ಸಮಸ್ಯೆ ನಮ್ಮದೇ ಕ್ರಿಯೆಗಳು ಮತ್ತು ವಾತಾವರಣದಲ್ಲಿ ಹೆಚ್ಚುತ್ತಿರುವ ಕಾರ್ಬನ್ ಇಂದ. ಮುಂದಿನ ಬಾರಿ ಯಾರಾದರೂ ಬಿಲ್ಗೇಟ್ಸ್ ಮಳೆ ತರಿಸ್ತಿದ್ದಾರೆ ಅಂತ ಹೇಳಿದ್ರೆ ಒಮ್ಮೆ ಯೋಚಿಸಿ ಮತ್ತು ಸತ್ಯವನ್ನ ತಿಳ್ಕೊಂಡು ಬೇರೆಯವರಿಗೂ ಹಂಚಿ. ನೀವು ಸತ್ಯವನ್ನು ಬೆಂಬಲಿಸುವವರಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಲ್ಲಿಕಾರ್ಜುನ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಾಗಿ. ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.